ಮ್ಯಾಮ್, ಇವತ್ತು ಶಿವಮ್ಮ ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿರುವಂಥದ್ದು. ಸೊ ಜಯಶಂಕರ್ ಅವರು ಡೈರೆಕ್ಷನ್ ಮಾಡಿದ್ರು. ಸಿನಿಮಾ ನೋಡಿ ಬಂದರೆ ಏನು ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು ಮೂವಿ. ನಾನು ಬಂದು ಎಂಜಾಯ್ ಮಾಡಿದೆ. ಹಳ್ಳಿನ ಫುಲ್ ಜ್ಞಾಪಕ ಆಯಿತು. ನಾನು ಊರಿಗೆ ಹೋಗಿದ್ದೆ ಇವಾಗ ರೀಸೆಂಟಾಗಿ. ಸೊ ತುಂಬಾ ಖುಷಿ ಆಯಿತು. ಆ ರೊಟ್ಟಿಯ ಕೈಯಲ್ಲಿ ರೊಟ್ಟಿ ಇಟ್ಕೊಂಡು ತಿನ್ನೋದಾಗಲಿ ಅದೆಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ. ನನಗೂ ತಿನ್ಬೇಕು ಅನಿಸ್ತಾ ಇದೆ. ಸೊ ಒಂದು ಮೆಮೊರಿ ನನಗೆ ಮತ್ತೆ ಈ ಮೂವಿ ನೋಡಿಬಿಟ್ಟು ನಾನು ಮತ್ತೆ ವಾಪಸ್ ಹೋಗ್ಬಿಟ್ಟು ನನ್ನ ಊರಿಗೆ ಹೋಗ್ಬೇಕಂತ ಎಲ್ಲ ಆ ಮೆಮೊರೀಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೆ ಮೂವಿ ಇದು. ಶಿವಮ್ಮ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ರು, ಬಿಟ್ಟೆ ಕೊಟ್ಟಿಲ್ಲ ಅವರು. ಲಾಸ್ಟ್ವರೆಗೂ ಯಾರೇ ಏನೇ ಅಂದ್ರೂ ಅವ್ರು ಗಿವ್ ಅಪ್ ಮಾಡೇ ಇಲ್ಲ. ಸೊ ಅದೊಂದು ಇನ್ಸ್ಪೈರಿಂಗ್ ಆಗಿತ್ತು. ಮೂವಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಸಖತ್ತಾಗಿರೋದ್ರಿಂದ ನಿಮ್ಗೆ ಸಖತ್ ಕನೆಕ್ಟ್ ಆಗಿರುತ್ತೆ ಅಂತ. ಮೇ ಬಿ ಅದನ್ನು ಅಷ್ಟೇ. ಯಾಕಂದರೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಒಂದು ತುಂಬ ಸ್ಟ್ರಾಂಗ್ ನನಗೆ. ಅಂದರೆ ಮನೇಲೂ ಅದೇ ಭಾಷೆ ಮಾತಾಡೋದು ನಾವು. ಇದು ಬಂದುಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ವರ್ಡ್ಸ್ ಅರ್ಥ ಆಗಲ್ಲ. ಮೇ ಬಿ ನನಗೆ ಅರ್ಥ ಆಗ್ತಿತ್ತು. ಸೊ ನಾನು ತುಂಬ ಎಂಜಾಯ್ ಮಾಡಿದೆ. ಯಾವ್ದಾರ ವರ್ಡ್ಗಳು ಹೇಳ್ಬೋದಾ ನಿಮಗೆ ತುಂಬ ಹತ್ರದಿಂದ ನೆನಪಾಗಿತ್ತು ಸಿನಿಮಾದಲ್ಲಿ ಮಾತಾಡುವಂಥದ್ದು ಉತ್ತರ ಕರ್ನಾಟಕದ? ಅಂದರೆ ಎಲ್ಲ ಅವ್ರು ಏನೇನು ಮಾತಾಡ್ತಿದ್ರು ನಮ್ಮ ಅಜ್ಜಿ ಹಂಗೆ ಹೇಳ್ತಿದ್ರು, ನಮ್ಮಮ್ಮ ಹಿಂಗೆ ಹೇಳ್ತಿದ್ರು, ನಮ್ಮಪ್ಪ ಹಂಗೆ ಹೇಳ್ತಿದ್ರು ಅಂತ ರಿಲೇಟ್ ಮಾಡ್ತಾ ಇದ್ದೆ. ಸೊ ನೋಡ್ಬಿಟ್ಟು ನಾನು ಎಂಜಾಯ್ ಮಾಡಿದೆ. ಆ್ಯಂಡ್ ಈ ಥರ ಸಿನಿಮಾಗಳನ್ನ ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡುವಂಥದ್ದು, ಅಂದರೆ ಅವ್ರು ಕಾಂತಾರ ಮಾಡೋಕ್ಕೂ ಗೊತ್ತು, ಈ ಥರ ಸಿನಿಮಾಗಳು ಮಾಡೋಕ್ಕೂ ಗೊತ್ತು, ಆಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆ ಥರ ಮಾಡೋಕ್ಕೂ ಗೊತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಫಸ್ಟ್ ನನಗೆ ಹೇಳಿದಾಗ ಈ ಥರ ಮೂವಿ ಮಾಡಿದ್ದೀವಿ, ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರು. ನನಗೆ ಯಾವುದೇ ಕನ್ನಡ ಮೂವಿ ಬಂದರೆ ನಾನು ಟ್ರೈಲರ್ ನೋಡಿದೆ ನಾನು ಹೋಗ್ತೀನಿ. ಸೊ ಇದು ಒಂದು ಒಳ್ಳೆ ಅವ್ರು ಹೇಳಿದ್ದಾರೆ. ನಾನು ರಿಷಬ್ ಶೆಟ್ಟಿ ಅಂದರೆ ತುಂಬಾ ಇಷ್ಟ. ಕಾಂತಾರ ಮೂವಿ ಅಂತೂ ನಾನು ತುಂಬ ಸರಿ ನೋಡಿದ್ದೀನಿ. ನನ್ನ ಫ್ರೆಂಡ್ಸ್ ಇವಾಗ ನಾವು ಕ್ರಿಕೆಟ್ ಟೀಮಲ್ಲೂ ಅದೇ ಬರೀ ಸೌತ್ ಇರೋರಷ್ಟೇ ಅಲ್ಲ, ನಾರ್ತ್ ಕಡೆಯವ್ರಿಗೂ ನಾನು ತೋರಿಸ್ಬಿಟ್ಟಿದ್ದೀನಿ ಈ ಮೂವಿ ನೋಡಲೇಬೇಕು ಅಂತ. ಸೊ ಅವರು ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಹೋಗ್ಬಿಟ್ಟು ಅವ್ರಿಗೆ ನಿಜವಾಗ್ಲೂ ಮೆಸೇಜ್ ಮಾಡೇ ಮಾಡ್ತೀನಿ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.